ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ನೆನ್ನೆ ಸುದೀಪ್ ಸರ್ ಒಂದು ಚಿಕ್ಕಪ್ಪನ ಕತೆ ಹೇಳಿದ್ರು. ಆ ಚಿಕ್ಕಪ್ಪನ ಕಥೆಲಿ ಹುಲಿ, ಸಿಂಹ, ಕತ್ತೆ ಬಂತು. ಮೂರು ಪ್ರಾಣಿಗಳು ಬಂದು ಸಿಂಹ ಸುದೀಪ್ ಸರ್ ಅಂತೆ, ಕತ್ತೆ ಯಾರಂತ ನೀವೇ ಅರ್ಥ ಮಾಡ್ಕೊಳ್ಳಿ, ಹುಲಿ ಯಾರಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ಹುಲಿಗಳನ್ನೆಲ್ಲ ರಾಶಿಕಾ, ಧ್ರುವಂತು, ಅಶ್ವಿನಿಯವ್ರು ಗೋಳಿಸ್ತಿದ್ದಾರೆ. ಕತ್ತೆನ ಯಾರು ಗೋಳಿಸ್ತಿದ್ದಾರೆ ಹೇಳಿ? ಗಿಲ್ಲಿ, ರಕ್ಷಿತಾ ಇವ್ರು ಗೋಳಿಸ್ತಿದ್ದಾರೆ. ಅಂದರೆ ಗಿಲ್ಲಿ ರಕ್ಷಿತದ ಜೊತೆ ಯಾರು ವಾದಕ್ಕೆ ಇಳಿಬಾರ್ದು. ಅವ್ರು ಅಂದರೆ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾರೆ. ನೀವು ಕೊಡ್ತಾ ಇರೋ ಸ್ವಲ್ಪ ಮಾತಾಡ್ತಾನೆ ಇರ್ತಾರೆ, ನಿಮ್ಗೆ ಕೊಡ್ತಾನೆ ಇರ್ತಾರೆ ವಾಪಸ್ಸು. ಅವ್ರು ಸ್ಟಾಪೇ ಆಗಲ್ಲ ಆ ಥರ. ಇವ್ರು ಹೇಳಿದ ರೀತಿ ಹೆಂಗಿದೆ ಅಂದರೆ, ಕೊನೆಗೆ ಅವರೆಲ್ಲ ಅದೆಲ್ಲ ಸ್ಟೋರಿ ಹೇಳಿದ್ಮೇಲೆ ಕೊನೆಗೆ ಬರ್ತಾರೆ. ಒಂದು ಸ್ಟೋರಿ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಿನಗೆ ದೇವ್ರು ಕೊಟ್ಟಿರೋ ಸ್ಥಾನ, ಯೋಗ್ಯತೆ, ಬುದ್ಧಿನ ಬಿಟ್ಬಿಟ್ಟು ಕೆಳಗಿಳಿದು ಹೋಗಿ ಹೋಗಿ ಕತ್ತೆ ಹತ್ರ ಆರ್ಗ್ಯುಮೆಂಟ್ಗೆ ಇಳ್ದಿದೆಯಲ್ಲ ಅಂತ ಅವ್ರ ಚಿಕ್ಕಪ್ಪ ಹೇಳ್ತಾರಂತೆ. ಸೊ ಅದಕ್ಕೆ ಇತ್ತೀಚೆಗೆ ಸುದೀಪ್ ಸರ್ ಏನು ಮಾಡ್ತಿದಾರಂತೆ, ಇವ್ರ ಹತ್ರ ಆರ್ಗ್ಯುಮೆಂಟ್ ಇಳೋಕ್ಕಿಂತ ಮುಂಚೆ ನಾನು ಕತ್ತೆ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀನ, ಅಥವಾ ಅಂದರೆ ನನ್ನ ಮುಂದೆ ಕತ್ತೆ ಇದೆಯಾ ಅಥವಾ ಹುಲಿ ಇದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರಂತೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸುದೀಪ್ ಸರು ಇತ್ತೀಚೆಗೆ ಎಷ್ಟು ಆ ಹುಡುಗಿನ ಎಷ್ಟು ಕೀಳಾಗಿ ನೋಡಬೇಕು ಅಷ್ಟು ಕೀಳಾಗಿ ನೋಡ್ತಿದ್ದಾರೆ. ರಕ್ಷಿತಾ ಅದು ಏನು ಮಾಡಿದಾಳೋ ಗೊತ್ತಿಲ್ಲ, ಪದೇ ಪದೇ ಹೇಳ್ತಾರೆ, ನನ್ನ ನಿನ್ನ ಮೇಲೆ ದ್ವೇಷ ಇಲ್ಲ, ನಿನ್ನ ಮೇಲೆ ದ್ವೇಷ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಅಂದರೆ ನೀನು ದ್ವೇಷ ಇಟ್ಕೊಂಡು ಪದೇ ಪದೇ ಚುಚ್ಚಿ ಹೇಳ್ತಾ ಇದ್ದೀರಾ, ನಿನ್ನ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ಅಂತ. ಸೊ ಹಂಗಾರೆ ದ್ವೇಷ ಇಟ್ಕೊಂಡೇ ಹೇಳ್ತಿದ್ದೀರಾ ಇಷ್ಟೆಲ್ಲ. ಅಂದರೆ ಧ್ರುವಂತಿಗೆ ಅವಳು ಏನೂ ಅಂದಬಾರ್ದು. ಧ್ರುವಂತು ನಿಮ್ಮ ಫೇವ್ರೇಟ್ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಒಂದು ಹುಡುಗಿನ ಇಷ್ಟು ಕೀಳಾಗಿ ಮಾಡೋದು, ಅದು ಅಷ್ಟು ಚಿಕ್ಕ ಹುಡುಗಿಗೆ ಕತ್ತೆ ಅಂತ ಹೇಳೋದು ಅಥವಾ ಗಿಲ್ಲಿಗೆ ಕತ್ತೆ ಅಂತ ಹೇಳೋದು ನಿಜವಾಗ್ಲೂ ಸರಿ ಅನಿಸ್ಲಿಲ್ಲ ಸರ್. ನಿಮ್ಮ ಏಜಿಗೆ ನೀವೇ ಹೇಳ್ತೀರಾ ಎಲ್ಲ ಇಷ್ಟೆಲ್ಲ ಕತ್ತೆ ಅದು ಇದು ಅಂತ ಎಲ್ಲ ಚೆನ್ನಾಗಿ ಬೈದ್ಬಿಡ್ತೀರಾ. ಆಮೇಲೆ ಹೇಳ್ತೀರಾ ಕೊನೆಗೆ ರಕ್ಷಿತಾ ನಿನ್ನ ಏಜ್ಗೆ ಸಖತ್ತಾಗಿ ಆಟ ಅರ್ಥ ಮಾಡ್ಕೊಂಡಿದ್ಯಾ, ಸೂಪರ್, ಹ್ಯಾಟ್ಸ್ ಆಫ್ ಅಂತೀರಾ. ನೀವು ಹೇಳ್ತೀರಾ ರಾಶಿಕ್ ಅವ್ರ ಫ್ಯಾಮಿಲಿ ವಿಷಯದಲ್ಲಿ ಒಬ್ಬರು ಸತ್ತೋದ್ಮೇಲೆ ಅವ್ರಿಗೋಗಿ ಸಾರಿ ಕೇಳಿದ್ರೆ ಏನು ಪ್ರಯೋಜನ ಅಂತ. ಹಂಗೆ ನಿಮ್ಮ ವಿಷಯದಲ್ಲೂ ಆಗಿದ್ದು. ಈಗ ಹೆಂಗೆ ಬೇಕು ಹಂಗೆ ಬಾಯಿಗೆ ಬಂದಂಗೆಲ್ಲ ರಕ್ಷಿತಾನ ಬೈದ್ಬಿಟ್ಟು ಕತ್ತೆ ಅಂತೆ ಏನೇನು ಬೇಕು ನಿಮ್ಗೆ ಬೇಕಾದಂಗೆಲ್ಲ ಹುಡುಗಿನ ಇದು ಮಾಡ್ಕೊಂಡ್ರಿ, ಬಾಯಿಗೆ ಬಂದಂಗೆ ಮಾತಾಡ್ಕೊಂಡ್ರಿ. ಕೊನೆಗೆ ಹೋಗ್ಬಿಟ್ಟು ಯು ಆರ್ ರಿಯಲಿ ಆ್ಯಡ್ಸ್ ಆಫ್, ನಿಮ್ಮ ಆಟ ಸಕ್ಕತ್ತಾಗಿದೆ ಅಂತ ಹೇಳ್ತೀರ. ನೀವು ಚೆನ್ನಾಗಿ ಸಾಯಿಸ್ಬಿಟ್ರೆ ಹುಡುಗಿನ ಎಷ್ಟು ಸಾಯಿಸ್ಬೇಕು, ಕೊನೆಗೆ ಹೋಗಿ ಸಾರಿ ಕೇಳ್ತೀರಾ. ಇದರಲ್ಲಿ ನಿಮ್ಮ ಪಾಠ ನಿಮಗೆ ನೀವು ಹೇಳ್ಕೊಳ್ಳಿ ಫಸ್ಟು, ನೀವು ತಿಳ್ಕೊಳ್ಳಿ ಫಸ್ಟು. ನೀವು ಹೇಳ್ತಾ ಇದ್ದೀರಲ್ಲ ಪಾಠ ಬೇರೆಯವ್ರಿಗೆ, ಅದು ನಿಮಗೆ ಅರ್ಥ ಆಗಿಲ್ಲ, ನೀವು ಅದನ್ನೇ ಮಾಡ್ತಾ ಇರೋದು. ಸೊ ನನಗೆ ಸುದೀಪ್ ಸರ್ ಇಷ್ಟೆಲ್ಲ ಹೇಳ್ದಾಗ ನಮ್ಗೆ ಏನು ಅನಿಸುತ್ತೆ ಗೊತ್ತಾ, ಅವ್ರು ಸ್ಟಾರ್ಟಿಂಗಲ್ಲೆಲ್ಲ ನಿಮಗೆ ಕ್ಲಾಸ್ ತಗೋತಾರಲ್ಲ ಎಲ್ಲರಿಗೂ, ಅದು ಚಾನಲ್ಲರ್ದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಚಾನಲರು ಹೇಳಿ ಕಳಿಸಿರ್ತಾರೆ. ಅಂದರೆ ಅವರು ಬ್ರೇಕ್ ತಗೊಂಡು ಹೋಗಿ 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 ಬಂದು ಇವ್ರಿಗೆಲ್ಲ ಪಾಠ ಮಾಡ್ತಾರಲ್ಲ, ಅದೆಲ್ಲ ಚಾನಲರ್ ಕಿವಿಗೆ ತುಂಬೋದು. ಸೊ ಇವರು ಚಾನಲರ್ ಹೇಳೋದನ್ನ ಕೇಳ್ಕೊಬರ್ತಾರೆ, ಅಲ್ಲಿ ಪಾಠ ಮಾಡ್ತಾರೆ ಅವ್ರಿಗೆ. ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಎಲ್ಲರೂ ಮುಗ್ದಾದ್ಮೇಲೆ ಈಗ ರಕ್ಷಿತಾಗೆ, ಗಿಲ್ಲಿಗೆ ಇದೆಲ್ಲ ಹೇಳಿದ್ರಲ್ಲ ಕೊನೆಗೆ, ಮೋಸ್ಟ್ಲಿ ಅದು ಇವ್ರ ಪಾಠ ಅನಿಸುತ್ತೆ. ಒಂದೊಂದ್ಸಲ ಹಾಗೆ ಅನಿಸುತ್ತೆ. ಇನ್ನೊಂದ್ಸಲ ಅನಿಸುತ್ತೆ ಓಕೆ ಅವ್ರು ಆ ಥರ ಪಾಠ ಮಾಡಿದ್ರೆ ಇವ್ರು ಅದನ್ನ ನೀಟಾಗಿ ಮಾಡ್ಬೋದಲ್ಲ ಅಂತ. ಬಟ್ ಇಷ್ಟು ಕೆಟ್ಟದಾಗಿ ಚಿಕ್ಕಪ್ಪನ ಕತೆ ಮೋಸ್ಟ್ಲಿ ಅವ್ರು ಹೇಳಿಕೊಟ್ಟಿರಲ್ಲ, ಚಿಕ್ಕಪ್ಪನ ಕತೆ ನೀವೇ ಅಂದರೆ ನೀವೇ ಕ್ರಿಯೇಟ್ ಮಾಡಿ ಹೇಳ್ದಿರ್ತೀರಾ. ಅಂದರೆ ರಕ್ಷಿತನ ನೀವು ಕೀಳ ಅರಿಮೆಯಿಂದ ನೋಡಿದ್ರೆ ಅನ್ನೋದಂತೂ ಅಲ್ಲಿ ಖಂಡಿತವಾಗಂತೂ ಗೊತ್ತಾಗುತ್ತೆ. ಇನ್ನು ರಾಶಿಕಾ ವಿಷಯಕ್ಕೆ ಬರ್ತಾರೆ. ರಾಶಿಕಾ ವಿಷಯದಲ್ಲಿ ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ ಹೇಳೇ ಇಲ್ಲ ಏನಿವಾಗ, ಏನೋ ಹುಡುಗಿನ ಎದುರಿಸ್ತಾ ಇದ್ದೀರಾ, ಫ್ಯಾಮಿಲಿ ಅಂತ ಹೇಳೇ ಇಲ್ಲ ಏನಿವಾಗ. ಸರ್ ಅದಕ್ಕೋಸ್ಕರ ನಾನು ಸಾರಿ ಕೇಳಿದ್ದು ಅಂತ ಹುಡುಗಿ ಹೇಳ್ತಿದ್ದೆ. ಸರ್ ಅವಳು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅವಳು ಫ್ಯಾಮಿಲಿ ಅಂತ ಹೇಳಿಲ್ಲ, ನಮ್ಮ ಮನೆಯವರು ಅಂತ ಕನ್ನಡದಲ್ಲೇ ಹೇಳಿದ್ಲು. ಫ್ಯಾಮಿಲಿ ಅಂತ ಇಂಗ್ಲೀಷಲ್ಲಿ ಹೇಳಿಲ್ಲ, ನಮ್ಮ ಮನೆಯವರು ಅಂತ ಕನ್ನಡದಲ್ಲೇ ಹೇಳಿದ್ಲು. ಸೊ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವು ನೀವು ಮೋಸ್ಟ್ಲಿ ಸುದೀಪ್ ಸರು ಎಪಿಸೋಡೇ ನೋಡಿಲ್ಲ, ಅವ್ರು ಸುಮ್ಮನೆ ಅವ್ರು ಹೇಳಿದ್ದನ್ನ ಬಂದು ತುಂಬ್ತಿದ್ದಾರೆ ಅಷ್ಟೇ. ಅಂದರೆ ನಿಮ್ಗೆ ಅರ್ಥ ಆಗಲ್ವಾ, ಅವಳು ನಮ್ಮ ಮನೆಯವರು ಅಂತ ಯಾರಿಗೆ ಹೇಳಿದ್ಲು? ನಮ್ಮ ಮನೆಯವರು ಅಂದರೆ ಅವ್ರ ಫ್ಯಾಮಿಲಿನೇ ತಾನೆ. ಸೊ ಇಷ್ಟೆಲ್ಲ ತಿಳ್ಕೊಳ್ದೆ ಪಾಪ ಹುಡುಗಿ ಮೇಲೆ ಬಿಟ್ಟು ಎಗರಾಡಿದ್ರಿ. ಆ ಹುಡುಗಿ ಮಾತಿಗೆ ಬೆಲೆನೇ ಇಲ್ದಂಗೆ ಆಗೋಯ್ತು. ಈ ಕಡೆ ಗಿಲ್ಲಿಗೆ ಕೊನೆಗೂ ಹೋಗ್ಲುತ್ತೀರಾ, ಅವನ್ನ ಚಿಕ್ಕಪ್ಪನ ಕತೆ, ಕೇಳು ಗಿಲ್ಲಿ ಚಿಕ್ಕಪ್ಪನ ಕತೆ ಕೇಳು ಅಂದರೆ ಚುಚ್ಚಿ ಹೇಳ್ತಾ ಇದ್ದೀರಾ ನೀವಿಬ್ಬರು ಕತ್ತೆಗಳು, ಅವರೆಲ್ಲ ಸಿಂಹಗಳು, ಇವ್ರಿಬ್ಬರ ಜೊತೆ ವಾದಕ್ಕೆ ಇಳಿಬಿಡಿ, ಅದಕ್ಕೆ ಕತ್ತೆ ಆರ್ಗ್ಯುಮೆಂಟ್ ಇಳಿದ್ರೆ ಎಷ್ಟು ವೇಸ್ಟ್ ಅನ್ನೋ ರೀತಿ ಹೇಳ್ತಿದ್ದಾರೆ. ಅವರು ನಿಜ ಹೇಳ, ಕತ್ತೆ ಶ್ರಮಜೀವಿ, ಓಕೆನಾ, ಶ್ರಮಜೀವಿನೇ. ನೀವೇನೇ ಅಂದ್ರೂ ಅದರಂಥ ಕತ್ತೆ ಅಂದರೆ ಏನು ಕರೀತಾರೆ, ಕತ್ತೆ ಅಂದರೆ ಬೇರೆ ಏನಕ್ಕೆ ಕರಿಬೋದು ಕತ್ತೆ ಅಂತ, ಬಟ್ ಅದು ನಿಜವಾಗ್ಲೂ ಶ್ರಮಜೀವಿ ಅಂತಲೇ ಹೇಳ್ಬೋದು. ಅವರಿಬ್ಬರು ಶ್ರಮಜೀವಿಗಳೇ. ಏನಕ್ಕೆ ನೆಗೆಟಿವ್ ಆಗಿ ತೊಗೊಳ್ಳೋದು, ಪಾಸಿಟಿವ್ ಆಗಿ ತಗೊಳ್ಳಿ ಅಷ್ಟೇ. ಇನ್ನು ರಾಶಿಕಾ ವಿಷಯಕ್ಕೆ ಬರ್ತಾರೆ.
ನೀನು ಸೂರಜ್ ಫ್ರೆಂಡ್ಶಿಪ್ಪಲ್ಲಿ ಅವ್ರು ಕೇಳೋಕ್ಕಿಂತ ಮುಂಚೆನೇ ಮಾಡಬೇಕು ಅಂತಾರೆ. ಅಲ್ಲ, ಹುಳಿನ ಇಟ್ಬಿಡ್ತೀರಾ, ವಾರ ವಾರ ಅವರಿಬ್ಬರು ಫ್ರೆಂಡ್ಶಿಪ್ಪಲ್ಲಿ ಹುಳಿ ಇಡ್ತೀರಾ, ಮತ್ತೆ ಬರ್ತೀರಾ ಫ್ರೆಂಡ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬಾರ್ದು, ಅವ್ರು ಕೇಳೋಕ್ಕಿಂತ ಮುಂಚೆ ಮಾಡಿಬಿಡ್ಬೇಕು ಅಂತೀರಾ. ಯಾವ ಥರ ಸರ್ ಇದು? ನೀವೇ ಹುಳಿ ಇಡ್ತೀರಾ ವಾರ ವಾರ, ನೀವಿಬ್ರು ಸಪ್ರೇಟಾಗಿ ಅಂತ. ಈಗ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಕೇಳೋಕ್ಕಿಂತ ಮುಂಚೆ ಮಾಡಬೇಕು ಅಂತೀರಾ. ಹೇಳಿ, ಫ್ರೆಂಡ್ಶಿಪ್ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ನೀವೇ ಮಾಡಿಬಿಡ್ಬೇಕು ಅಂತೀರಾ. ಎಲ್ಲಿ ಇದೆಯೋ ಏನು ಕತೆನೋ. ನೆನ್ನೆ ಗಿಲ್ಲಿಯಾಗೆ ಕಾವ್ಯಾಗೂ ಕ್ಲಾಸ್ ತಗೋತೀರಾ. ಕ್ಲಾಸ್ ಅನ್ನತ್ತಲ್ಲ, ಬಂದು ಅಲ್ಲೇ ಕೂತ್ಕೊಂಡಿದ್ದೀರಾ, ಇಲ್ಲೇನು ಜಾಗನೇ ಇಲ್ವಾ ಅಂತ. ಹೋಗ್ಲಿ ಬಿಡಿ, ಎಲ್ಲೋ ಕೂತ್ಕೊಳ್ಳಿ, ಒಂದು ವಾರ ಇದೆ, ಅಲ್ಲೂ ಬಿಡ್ತಾ ಇಲ್ಲ ನೀವು. ಹೌದು, ಇರೋದೊಂದು ವಾರ, ಪಾಪ ಎಲ್ಲೋ ಕೂತ್ಕೊಳ್ಳಿ ಬಿಡಿ, ಎಲ್ಲೋ ಕೂತ್ಕೊಂಡು ಏನೋ ಮಾಡ್ಕೊಳ್ಳಿ. ಒಂದು ವಾರ ಪೂರ್ತಿ ಮಾತಾಡಿಲ್ಲ, ಈಗಾರು ಕೂತಿದ್ದಾರೆ. ನೀವೇ ಹೇಳ್ತಾ ಇದ್ದೀರಾ, ಇಷ್ಟು ದಿನ ಹೇಳ್ಕೊಂಡು ಬರಲಿಲ್ಲ, ಈಗ ಹೇಳ್ತಾ ಇದ್ದೀರಾ ಕಾವ್ಯ ಫ್ರೀ ಪ್ರಾಡಕ್ಟ್ ಅಂತ ನಿಮ್ಮ ಬಾಯಿಂದನೇ ಬರ್ತದೆ. ನೀನು ಅಶ್ವಿನಿಯಿಂದ ಈ ವಾರ ಕಾಣಿಸ್ಕೊಂಡೆ ಅಂತ ಹೇಳ್ತೀರಾ. ಅಶ್ವಿನಿ ಅವ್ರ ಹತ್ರ ಜಗಳಕ್ಕೆ ಹೋಗಿಲ್ಲ ಅಂದರೆ ನೀನು ಕಾಣಿಸ್ಕೊತಾನೆ ಇರಲಿಲ್ಲ ಅನ್ನೋ ರೀತಿ ಹೇಳ್ತೀರಾ. ಅದೇ ರೀತಿ ಹೇಳ್ತೀರಾ ನೀನು. ತಡಿ, ನಿಮ್ಮನ್ನು ಯಾವ ಸ್ಪಾಟ್ಗೆ ಹಾಕ್ಬಿಟ್ಟಿದ್ದಾರೆ ಅಂದರೆ, ಎಲ್ಲರೂ ಸೇರಿ ಹಾಕಿರೋದಂತಂದರೆ ಗಿಲ್ಲಿ ಇವರೆಲ್ಲ ಯಾವ ಸ್ಪಾಟ್ಗೆ ಹಾಕಿದ್ದಾರೆ ಅಂದರೆ, ಒಬ್ಬರ ಮೇಲೆ ಸಿಂಪತಿ ಹಾಗೂ ಒಬ್ಬರ ಗ್ರಡ್ಜ್ ಮೇಲೆ ನೀವು ಇಲ್ಲಿ ತನಕ ಬಂದಿದ್ದೀರಾ ಅನ್ನೋ ಒಂದು ಸ್ಪಾಟ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲ, ಅವಳು ಯಾರನ್ನು ಈ ಮನೇಲಿರೋ ಯಾರು ಕೂಡ ಅವಳನ್ನ ಆ ಸ್ಪಾಟ್ಗೆ ಹಾಕಿಲ್ಲ, ಅವಳೇ ತಂದು ಕೊಟ್ಟಿದ್ದು. ಏಕೆಂದರೆ ಎಲ್ಲರಿಗೂ ಮಣ್ಣಿನುಂಡೆ ಎಸಿತಿದ್ರೆ ರಕ್ಷಿತಾ ಕೂಡ ಎಸೆಗೆ ಹೋಯ್ತಾಳೆ ಅವ್ಳ ಬಕೆಟ್ಗೆ. ಬಟ್ ಅವಳು ಬೇಡ ಪ್ಲೀಸ್ ರಕ್ಷಿತಾ, ಬೇಡ ಅಲ್ಲಿ ಸೇಫ್ಗೆ ಆಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಕಾವ್ಯ. ಆ್ಯಕ್ಚುಲಿ ಅವಳು ಮಿಡ್ ವೀಕ್ ಎವಿಕ್ಷನ್ ಹೊಟ್ಟೋದ್ರೆ ಬೆಸ್ಟ್ ಅನಿಸುತ್ತೆ ಕಾವ್ಯ. ನಿಜ, ಅವ್ಳಿಗೆ ಈಗ ಆಲ್ರೆಡಿ ನೆಗೆಟಿವ್ ಆಗ್ತೈತೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕಿಂತ ಬೆಸ್ಟ್ ಅಂದರೆ ಅವಳು ಮಿಡ್ ವೀಕಲ್ಲಿ ಎವಿಕ್ಷನ್ ಆಗೋದು ಬೆಟರ್ ಅನಿಸುತ್ತೆ. ಇನ್ನು ಅವಳು ಇನ್ನೊಂದು ಥರನೇ ಹೇಳ್ತಾರೆ, ಅಂದರೆ ಅವಳಿಗೆ ಅರ್ಥ ಆಗಬಾರ್ದು, ಅಂದರೆ ಅವಳು ಸರಿ ಇದ್ದಾಳೆ, ಬಟ್ ಇಲ್ಲಿ ಇಂಡೈರೆಕ್ಟಾಗಿ ಹೇಳ್ತಿರೋದು. ನೀವೇನಾರು ಇದು ಕ್ಯಾಪ್ಟನ್ ಆದರೂ ಕೂಡ ಇನ್ನೊಬ್ಬರಿಂದ ಮತ್ತೊಬ್ಬರಿಂದ, ನೀವೇನಾದರೂ ಒಂದು ಟಾಸ್ಕ್ ಗೆದ್ದರೂ ಕೂಡ ಇನ್ನೊಬ್ಬರಿಂದ ಮತ್ತೊಬ್ಬರಿಂದ, ಅಂದರೆ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ನಿನ್ನ ಕೈಲಿ ಏನೂ ಆಗಲ್ಲ, ನೀನು ಸುಮ್ಮನೆ ಒಂಥರ ಎಲ್ಲರಿಂದನೂ ಸ್ವಲ್ಪ ಪ್ರೀತಿ ಗಳಿಸ್ಕೊಂಡು ಹಂಗೆ ಬಂದುಬಿಟ್ಟಿದೆ, ಯಾವ ಆಟನೂ ಆಡ್ಕೊಂಡು ಬಂದಿಲ್ಲ ಅಂತ ಇಂಡೈರೆಕ್ಟ್ ಚುಚ್ಚಿ ಹೇಳ್ತಿದ್ದಾರೆ. ಆಮೇಲೆ ಅದನ್ನೂ ಹೇಳ್ತಾರೆ, ಅದು ನಿಮ್ಗೆ ಮಾತ್ರ ಗೊತ್ತು ಹೆಂಗೆ ಬಂದಿದ್ದೀರಾ ಅಂತ, ಬಟ್ ಅವ್ರಿಗೆಲ್ಲ ಗೊತ್ತಿಲ್ಲ ಹಾಗೆ ಹೀಗೆ ಅಂತ. ಅದನ್ನು ಅಲ್ಲೇ ಪಾಲಿಷ್ ಮಾಡೋಕ್ಕೂ ಕೂಡ ನೋಡ್ತಾಯಿದ್ರು. ಸೊ ಅವಳ ಮುಖ ಎಲ್ಲ ಇಲ್ದೋದಂಗೆ ಆಯ್ತು ಅವಳ ಮುಖ ಸ್ವಲ್ಪ ಹಂಗೆ ಸಪ್ಪಗೆ ಹಿಂಗಾಗೋಯ್ತು ಕಾವ್ಯ ಫೇಸು. ಸೊ ಇಷ್ಟೆಲ್ಲ ಆಗಿದೆ, ನೋಡೋಣ ನಿಮ್ಗೇನಿಸ್ತು. ಈ ವೀಕೆಂಡ್ ಅಂತೂ ಡಬ್ಬಾ ಥರ ಇತ್ತು ಅಂತ ಹೇಳ್ಬೋದು. ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೆಗೆಟಿವ್ ಆಗ್ತಿದೆ ಸುದೀಪ್ ಸರ್ಗೆ. ಅವಶ್ಯಕತೆ ಬೇಡ, ಮೋಸ್ಟ್ಲಿ ಅವರು ಅಲ್ಲಿ ಕೆಲಸ ಅಂದರೆ ಅವ್ರಿಗೂ ಅದೊಂದು ಕೆಲಸನೇ, ಅವರೊಂದು ಹೋಸ್ಟ್ ಆಗಿದ್ದಾರೆ, ಚಾನಲ್ ಹೇಳ್ದಂಗೆ ಅವ್ರು ಮಾಡಬೇಕಾಗುತ್ತೆ. ಮೋಸ್ಟ್ಲಿ ಯಾರು ಏನು ಏಟ್ ಮಾಡೋಕ್ಕೆ ಹೋಗ್ಬಿಡಿ, ಚಾನಲ್ ಹೇಳಿರ್ತಾರೆ ಅದನ್ನ ಮಾಡ್ತಾರಷ್ಟೇ. ಅವರಲ್ಲಿ ಹೋಸ್ಟಾಗಿ ಬಂದಿರೋದು, ಕೊನೆಯಲ್ಲೆಲ್ಲ ಒಂದು ಬುದ್ಧಿ ಮಾತುಗಳು ಹೇಳ್ತಾರಲ್ಲ, ಮೋಸ್ಟ್ಲಿ ಅಷ್ಟು ಮಾತ್ರ ಅವ್ರ ಮಾತುಗಳು ಅಂತ ಅಂದ್ಕೊಳ್ಳೋಣ. ಇನ್ನೇನು ಮುಗಿತಾನೆ ಬಂತು ಸೀಸನ್ನು, ಯಾರು ಗೆಲ್ಲಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಗಿಲ್ಲಿ ಗೆಲ್ಲೇಬೇಕು, ಯಾಕಂದರೆ ಎಲ್ಲರೂ ಓಟು ಸೇರಿ ಇವನಿಗಿಂತ ಅವರೆಲ್ಲರಿಗೆ ಓಟು ಸೇರಿದ್ರು ಕೂಡ ಒಂದು ಅತಿ ಹೆಚ್ಚು ಓಟ್ಗಳು ಬೀಳುತ್ತೆ. ಅದಕ್ಕೋಸ್ಕರ ಗಿಲ್ಲಿ ಗೆಲ್ಲೇಬೇಕು. ನೋಡೋಣ, ಏನೋ ಬೇರೆ ಥರನೇ ಟ್ವಿಸ್ಟ್ ಇಡ್ತಿದ್ದಾರೆ ಅನಿಸುತ್ತದೆ. ಯಾಕಂದರೆ ಈ 1 ವಾರದಿಂದ 2 ವಾರದಿಂದ ಅಶ್ವಿನಿ ಹಾಗೂ ಧ್ರುವಂತವ್ರನ್ನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ತಿದ್ದಾರೆ. ಲೈವ್ ಫೀಡಲ್ಲಿ ಕೂಡ ಗಿಲ್ಲಿ ಕಾಣಿಸ್ಕೋತಾ ಇಲ್ಲ, ಆ ರೇಂಜಿಗೆ ಮಾಡಿಕ್ಕಿದ್ದಾರೆ. ಒಂಚೂರು ಸಪ್ಪು ಕೂಡ ಆಗಿಬಿಟ್ಟಿದ್ದಾನೆ. ಈಗ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ, ಅದರಲ್ಲಿ ನೀವು ಹಿಂದಿನ ದಿನದಲ್ಲಿ ಯಾವುದು ಮತ್ತೆ ಅದನ್ನು ಸರಿ ಮಾಡಿಸ್ಕೋಬೇಕಂದ್ರೆ ಇಷ್ಟಿನ ಸೀಸನ್ ನಡೀತಲ್ಲ, ಅಂದರೆ ಇಷ್ಟು ದಿನ ನಡೀತಲ್ಲ, ಅದರಲ್ಲಿ ಆ ದಿನಗಳಲ್ಲಿ ಈ ದಿನ ನಾನು ಹಿಂದಕ್ಕೆ ಹೋಗಿ ಅದನ್ನ ಸರಿ ಮಾಡ್ತೀನಿ, ಅಂದರೆ ಒಂದು ತಪ್ಪು ಸರಿ ಮಾಡ್ತೀನಿ ಅಂದರೆ ಅದು ಯಾವುದು ಅಂತ ಕೇಳಿದ್ದಾರೆ. ರಕ್ಷಿತಾ ಹೇಳಿದಾಳೆ, ಅಂದರೆ ನಾನು ಮನೆ ಬಿಟ್ಟು ಇವರೆಲ್ಲ ಕಳಿಸಿದ್ರಲ್ಲ ಫಸ್ಟ್ನೇ ದಿನ, ನಾನು ಅಲ್ಲಿ ನನ್ನನ್ನು ಕೇಳ್ಕೊಬೇಕಾಗಿತ್ತು ಏನಕ್ಕೆ ಕಳಿಸಿದ್ದೀರಾ ಅಂತ, ನಾನಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು, ನಾನು ಪ್ರಶ್ನೆ ಮಾಡಿಲ್ಲ, ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಅಶ್ವಿನಿ ಅವರು, ನಾನು ರಕ್ಷಿತನ ಜೊತೆ ಜಗಳ ಆಡೋದ್ನಲ್ಲ, ಸೊ ಸಾರಿ ರಕ್ಷಿತಾ, ನಾನು ಮನೆಯಿಂದ ಆಚೆಗೆ ಹೋಗಿ ಅಂತ ಮುಂಚೆ ಸಾರಿ ಕೇಳ್ಬಿಡ್ತೀನಿ, ಅದನ್ನು ಮತ್ತೆ ನಾನು ಸರಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಅಶ್ವಿನಿ ಅವ್ರು ಹೇಳಿದ್ದಾರೆ. ಇನ್ನು 3ನೇದಾಗಿ ಕಾವ್ಯ ಅವ್ರು ಹೇಳಿದ್ದಾರೆ, ಇವನು ಇನಿಷಿಯಲ್ ಡೇಸಲ್ಲೇ ನನ್ನನ್ನು ರೇಗಿಸ್ಬೇಕಾದ್ರೆ ಸ್ಟಾಪ್ ಮಾಡಿದ್ರು, ಇದು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಗಿಲ್ಲಿಗೆ ಹೇಳ್ತಾಳೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಗಿಲ್ಲಿ, ನನ್ನ ಇನ್ಯಾವುದೂ ರೇಗಿಸ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಕೂಡ ತಲೆ ಬಗ್ಸ್ಕೊಂಡು ಸರಿ ಅಂತ ಹೇಳ್ತಾನೆ. ಇಷ್ಟು ಆಗಿದೆ ಅಂತಲೇ ಹೇಳ್ಬೋದು.
ಅಕಸ್ಮಾತು ಗಿಲ್ಲಿ ಇನಿಷಿಯಲ್ ಡೇಸಲ್ಲಿ ನೀನು ಮಾತಾಡಿಸ್ಲಿಲ್ಲ ಅಂದರೆ ನೀನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಕಾವ್ಯ, ಅದಂತೂ 100% ನಿಜ. ನೀನು ಯಾವಾಗಲೂ ಮನೆಗೆ ಹೋಗಿರ್ತಿದ್ದೆ. ಅವನಿಂದನೇ ಇಲ್ಲಿದ್ದೆ ಅಂದರೆ ಅದಕ್ಕೆ 100% ಕಾರಣ ಗಿಲ್ಲಿದೆ. ನಿಮ್ಮ ಫ್ಯಾಮಿಲಿನೇ ಒತ್ತಿ ಒತ್ತಿ ಹೇಳಿದ್ದಾರೆ, ಗಿಲ್ಲಿ ಏನು ಕೇಳಿದ್ರು ಕೊಡು, ಗಿಲ್ಲಿ ಏನು ಅಂದರೆ ಅವ್ನಿಗೆ ಕೆಲಸ ಎಲ್ಲ ಮಾಡಿಕೊಡು, ಅವನ ಜೊತೆನೇ ಇರುವಂಥ ಅವರೇ ಒತ್ತಿ ಒತ್ತಿ ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೊ ಅವನಿಂದನೇ ನೀನು ಅಂತ. ಸೊ ಇಷ್ಟು ಹೇಳಿ ನಾನು ಮಾತನ್ನ ಕ್ಲಿಯರ್ ಮಾಡ್ತೀನಿ. ನನ್ನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಈ ಕತೆ ಸಿಂಹ, ಹುಲಿ, ಚಿಕ್ಕಪ್ಪನ ಕತೆ ಇದೆಲ್ಲ ನಿಮ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಂಗೊಂದು ಅರ್ಥ ಆಗಲಿಲ್ಲ, ಪಾಪ ರಾಶಿಕಾ ಇವರು ರಶ್ವಿನಿ ಅವ್ರಿಗೆ ಸಖತ್ತಾಗಿ ಆಡಿದ್ರಿ, ನೀವು ಆಗ ಮಾಡಿದ್ರಿ ಈಗ ಮಾಡಿದ್ರಿ ಅಂತೆಲ್ಲ ಇದು ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಆಗ ಕಿಚನ್ ಚಪ್ಪಾಳೆ ಕೊಟ್ಟರು. ಪಾಪ ಆ ಹುಡುಗಿ ರಾಶಿಕಾ ಅವತ್ತಿಂದ ಏನೋ ಡೇ 1ಇಂದ ಸೂಪರಾಗಿ ಟಾಸ್ಕ್ ಆಡ್ಕೊಂಬಂದಿದ್ದಾಳೆ. ಸಖತ್ತಾಗಿ ಆಡಿದ್ದಾಳೆ. ಎಲ್ಲ ಟಾಸ್ಕಲ್ಲೂ 2 ವಾರದಿಂದನೂ ಸಖತ್ತಾಗಿ ಆಡಿದ್ದಾಳೆ. ಅಲ್ಲಿ ಒಂದು ದಿವಸ ಕೂಡ ಹೋದ ವಾರ ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ ಅವ್ಳಿಗೆ, ಈ ವಾರ ಕೂಡ ಅಪ್ರಿಷಿಯೇಟ್ ಮಾಡಲಿಲ್ಲ. ಯಾವ್ದು ಗುರು ಪಾಪ, ಆ ಹುಡುಗಿ ಹೋಗ್ತಿದ್ದಾಳೆ, ಈಗಾರ ಅಪ್ರಿಷಿಯೇಟ್ ಮಾಡಾರ ಕಳಿಸಿ. ನಿಜವಾಗ್ಲೂ ಸಖತ್ತಾಗಿ ಆಡಿದಾಳೆ ಆ ಹುಡುಗಿ. ಏನು ಕರ್ಮನು, ಅಪ್ರಿಷಿಯೇಟ್ ಮಾಡೋರು ಮಾಡಲ್ಲ, ಮಾಡಿದ್ದವ್ರು ಸುಮ್ಮನೆ ಏನೋ ಆಟ ಆಡ್ಕೊಂಡು ಹೋಗೋಣ ಅಪ್ರಿಷಿಯೇಟ್ ಮಾಡ್ತೀರಾ? ಅದೇನು ಕತೆನೋ ಪಾಪ. ಒಂದ್ಸಲನಾರ ಹುಡುಗಿನ ಅಪ್ರಿಷಿಯೇಟ್ ಮಾಡಾರ ಕಳಿಸಿ ಸರ್. ನಿಜವಾಗ್ಲೂ ಹುಡುಗಿ ಸಖತ್ತಾಗಿ ಆಡಿದ್ದಾಳೆ ಕಷ್ಟಪಟ್ಟು. ಎಂಥ ಅಶ್ವಿನಿ ಮೇಡಮ್ ಒಂಥರ ಗೂಳಿ ಹಂಗಿರೋನೆಲ್ಲ ಬಗ್ಸ್ ಬಡ್ದು ಬಾಯಿಗೆ ಹಾಕೋಬಿಟ್ಟಿದ್ದಾಳೆ. ಹುಡುಗರು ಸಮಕ್ಕೆ ಆಡಿದ್ದಾಳೆ ಅಂತಲೇ ಹೇಳ್ಬೋದು. ಹಾಗೆ ಧನುಷ್ ಕೂಡ ಟಿಕೆಟು ಫಿನಾಲೆಗೆ ಹೋಗಿದ್ದಾನೆ. ಅವನಿಗೂ ಸ್ವಲ್ಪ ಅಪ್ರಿಷಿಯೇಟ್ ಮಾಡೋ ಥರ ಮಾಡೋದೇ ಇಲ್ಲ. ಸುಮ್ಮನೆ ಏನೋ ಮಾಡಬೇಕು ಮಾಡಿಬಿಟ್ಟು ಕಳಿಸ್ಬಿಟ್ರು. ಅಂದರೆ ಸಲ್ಸಲಿಗೂ ಟಿಕೆಟು ಫಿನಾಲೆಗೆ ಹೋಗ್ತಾ ಇದ್ರಲ್ಲ, ಅಷ್ಟು ಇದಾಗಿಲ್ಲ, ಮಾತಾಡಿಸ್ಲೇ ಇಲ್ಲ ಪಾಪ ಧನುಷ್ನ. ಸೊ ಇಷ್ಟ ಆಗಿದೆ. ನಿಮ್ಗೇನಿಸ್ತು ನಿನ್ನೆ ಪಂಚಾಯಿತಿ ಬಗ್ಗೆ? ಮೋಸ್ಟ್ಲಿ ಅಶ್ವಿನಿ ಅವ್ರಿಗೆ ಜಾಸ್ತಿ ಟೈಮ್ ಕೊಟ್ಟರು ಮಾತಾಡೋದಕ್ಕೆ. ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಗೈಸ್. ದಯವಿಟ್ಟು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.